ಈ ಅಖಂಡ ಧ್ಯಾನ ದಶಕ ಅನ್ನೋ ವಿಷಯವನ್ನ ಮುಂದುವರ್ಸನ್ರಪ್ಪಾಜಿ. ನಿನ್ನೆಯ ವಿಷಯ ಯಾವುದಕ್ಕೂ ದುರಗ್ರಹ ಹಿಡಿಯದೆ ಪ್ರಸಂಗನುಗುಣವಾಗಿ ವರ್ತಿಸಬೇಕು. ಅಂದ್ರ ಪ್ರಪಂಚದ ಯಾವುದೇ ದುಃಖ ದುಮ್ಮಾನಗಳು ಬರ್ಲಿ, ಯಾವುದೇ ಏರು ಇಳುವುಗಳು ಬರ್ಲಿ, ಯಾವುದೇ ವಾಸನೆಗಳು ಬರ್ಲಿ, ಅದಕ್ಕ ನಾವು ಒಳಗಾಗದಂತೆ ನಮ್ಮ ಸ್ವಸ್ವರೂಪದಲ್ಲಿ ಉಳಿಬೇಕು. ಮತ್ತ ಅಂತರಂಗದಲ್ಲಿ ಧ್ಯಾನ ಮುರಿಯಬಾರದು. ಎಂತ ಸನ್ನಿವೇಶ ಬಂದ್ರು ಕೂಡ ಭಗವಂತನ ವಿಚಾರವನ್ನ ಕೇಳೋದ್ರಾಗ್ಲಿ ಅಥವಾ ಭಗವಂತನ ವಿಚಾರ ಮಾಡೋದ್ರಾಗಲಿ ಆ ಚೈತನ್ಯ ಸ್ವರೂಪ ನಾನೇ ಇದ್ದೇನೆಂಬ ಭಾವದಿಂದ ಎಂದು ಹೊರಗೆ ಹೋಗಲೇಬಾರದು. ಸಗುಣ ಮೂರ್ತಿಯ ಸೂಕ್ಷ್ಮ ಪ್ರಮೇಯದಳೆಯನ್ನು ಅರಿಯಗೊಡಬಾರದು. ನಾವು ಯಾವುದೇ ಹೊರಗೆ ಹೋಗದಂತೆ ಅಂದ್ರ ನಿರಾಕಾರ ಸ್ವರೂಪನಾಗಿರ್ತಕ್ಕಂತ ಚೈತನ್ಯವೇ ತಾನು ಅನ್ನೋದನ್ನು ಬಿಟ್ಟು ಬೇರೆ ಯಾವ್ದಾರ ಸಗುಣ ಮೂರ್ತಿ ಅಂದ್ರ ಈ ರೂಪನಾಮಗಳಿಗೆ ಮಾರು ಹೋಗಬಾರದು, ಅದಕ್ಕೆ ಅರಿಯಗೊಡಬಾರದು. ಅಲ್ಲಿವರೆಗೂ ನಿನ್ನೆ ವಿಚಾರವರೆಗೂ ನೋಡಿದ್ದೀರಪ್ಪ. ಮುಂದುವರಿದ ಭಾಗ ನುಡಿ 13:18. ನಿಸ್ಪೃಹನು ಒಳಗೆ ಚಿಂತೆ ಹಿಡಿಯಬಾರದು, ಎಡರುಗಳಿಂದ ದುಃಖ ಮಾನಿಸಬಾರದು, ಮತ್ತು ಏನೇ ಮಾಡಿಯೂ ಪ್ರಸಂಗದಲ್ಲಿ ಧೈರ್ಯ ಬಿಡತಕ್ಕದ್ದಲ್ಲ. ಆ ನಿಸ್ಪೃಹನಂದ್ರ ಆ ಶರಣನಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು ಒಳಗೆ ಯಾವುದೇ ವಿಷಯ ವಾಸನೆಗಳ ಚಿಂತೆಯನ್ನು ಹಿಡಿಯಲೇಬಾರದು. ಆ ಚಿಂತೆಗಳು ನಮ್ಮನ್ನ ಸಾವಿಗೀಡು ಮಾಡ್ತವು. ಇಲ್ಲಿ ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ನಾವೇನಾದ್ರೂ ವಿಷಯ ವಾಸನೆಗಳ ಚಿಂತೆ ಮಾಡ್ತದವಿ, ಯಾವ್ದಾದ್ರು ಚಿಂತೆ ಮಾಡ್ತದವಂದ್ರ ಅದು ನಮ್ಮನ್ನ ನಿಧಾನವಾಗಿ ಕೊಲ್ತದ. ಆದ್ರಿಂದ ಅಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ವಿಷಯಗಳನ್ನ ಮನದೊಳಗೆ ಚಿಂತೆ ಮಾಡಬಾರದು, ಕೊರಗಬಾರದು, ದುಃಖ ಮಾನಿಸಬಾರದು. ಅಂದ್ರ ಎಂತ ಸನ್ನಿವೇಶ ಬಂದ್ರು ದುಃಖ ತಗಬಾರದು. ಯಾಕಂದ್ರ ಇಲ್ಲಿ ಪರಿಪೂರ್ಣನಾಗಿರ್ತಕ್ಕಂಥ ಆತ್ಮ ಸ್ವರೂಪಕ್ಕೆ ಯಾವುದೇ ದುಃಖ ದುಮ್ಮಾನಗಳಿಲ್ಲ. ಇಲ್ಲಿ ಸುಖ ದುಃಖ ಯಾವ್ದಕ್ಕೈತಂದ್ರ ಮನಕ್ಕೈತಿ ಅಂತ ತಿಳಿಬೇಕು. ಆ ಮನವು ನಾನಲ್ಲ. ನಾನಾಗಿದ್ರ ಅದಕ್ಕೇನಾರ ದುಃಖ ಪಡೋದಾಗ್ಲಿ ಇನ್ನೊಂದು ಪಡೋದಾಗ್ಲಿ ಮಾಡ್ಬೋದಾಗಿತ್ತು. ಇಲ್ಲಿ ಏನೊಂದು ದುಃಖ ಪಡುವಂತದ್ದಿಲ್ಲ. ಜ್ಞಾನಿಯಾಗಿರ್ತಕ್ಕಂಥವನು ಈ ಜಗತ್ತೆಲ್ಲ ಸುಳ್ಳೈತಿ ಅಂದ್ಮೇಲೆ ಈ ದುಃಖನೂ ಕೂಡ ಸುಳ್ಳೈತಿ. ಮೂಲ ಆತ್ಮ ಸ್ವರೂಪವನ್ನು ಹೊರತುಪಡಿಸಿದೆ ಉಳಿದದ್ದೆಲ್ಲವೂ ಕೂಡ ಈ ಬರೀ ಸುಖ ದುಃಖ ಬೇಕು ಬೇಡ ನಾನು ನಂದಂತ ಹಿಂಗೆಲ್ಲ ಗೊಂದಲಗಳಿಂದನೇ ಕೂಡಿರ್ತವು. ಆದ್ರಿಂದ ಅದನ್ನ ತಲೆಯೊಳಗ ತಗೊಳ್ಳೇಬಾರದು. ಏನು ಮಾಡಿಯೂ ಪ್ರಸಂಗದಲ್ಲಿ ಧೈರ್ಯ ಬಿಡತಕ್ಕದ್ದಲ್ಲ. ಯಾವುದೇ ವಿಚಾರದೊಳಗಾಗ್ಲಿ ಅಥವಾ ಯಾವುದೇ ಕಾರ್ಯವನ್ನ ಮಾಡೋದ್ರಾಗ್ಲಿ ಧೈರ್ಯವನ್ನು ಬಿಡಬಾರದು. ಯಾಕಂದ್ರೆ ಈ ಧೈರ್ಯಂ ಸರ್ವರ್ಥ ಸಾಧನಂ. ಆ ಧೈರ್ಯದಿಂದನೇ ಎಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ ಐತಿ. ನಾವು ಮುಕ್ತರಾದೇ ಆಗ್ತವಿ. ಆ ಚೈತನ್ಯ ಸ್ವರೂಪವೇ ಇದ್ದೇ ಇದ್ದೇವೆ. ನಾವು ಏನೋ ಭ್ರಾಂತಿಯಿಂದ ನಮಗೆ ಈ ಭಾವನೆ ಬಂದಿರ್ಬೋದು. ಈ ಭ್ರಾಂತಿ ನಿರಸನವೇ ಮುಕ್ತಿ ಐತಿ. ಇದಕ್ಕ ಎಷ್ಟೇ ಬೀಳು ಏಳುಗಳಾಗ್ಲಿ, ಎಷ್ಟೇ ಸೋಲುಗಳಾಗ್ಲಿ, ಎಂತ ಸಂದಿಗ್ಧ ಪರಿಸ್ಥಿತಿಗಳೇ ಬರ್ಲಿ ಧೈರ್ಯವನ್ನ ಗಿಡಬಾರದು. ಯಾವಾಗ್ಲೂ ಧೈರ್ಯವಂತರಾಗಿರ್ಬೇಕು. ಧೈರ್ಯವಂತರಾಗಿರ್ಬೇಕಂದ್ರ ನನ್ನ ಸ್ವಸ್ವರೂಪದಲ್ಲಿ ಉಳಿದ್ರು ಮಾತ್ರ ಧೈರ್ಯ ಬರ್ತದ. ಮತ್ತೆ ಬೇರೆ ಜಗತ್ತಿನ ವಾಸನೆಗಳು ಸಿಲುಕಿದ್ವಿ ಅಂದ್ರ ಅದು ನಮ್ಮನ್ನ ದುರ್ಬಲರನ್ನಾಗಿ ಮಾಡ್ತತಿ. ಜನರು ಅಪಮಾನ ಪಡಿಸಿದರೂ ಬೇಜಾರಾಗಬಾರದು, ತೊಂದರೆ ಕೊಟ್ಟರೂ ದುಃಖಿಯಾಗಬಾರದು, ಮತ್ತು ಹೀಯಾಳಿಸಿದರೂ ಅದನ್ನು ಹಚ್ಚಿಕೊಂಡು ನಡೆಯಬಾರದು. ನಮಗೆ ಜನಗಳಿಂದ ಲೋಕದೊಳಗಿಂದ ಎಷ್ಟೇ ಅಪಮಾನ ಬರ್ಲಿ, ಎಷ್ಟೇ ತೊಂದರೆ ಬರ್ಲಿ, ಅವ್ಯಾವನ್ನು ತಲೆಗೆ ಹಾಕಬಾರದು. ಯಾಕಂದ್ರ ಮಾನಾಪಮಾನಗಳು ನನಗಿಲ್ಲ. ನಾನೇನಾದ್ರೂ ದೇಹ ಮನಸ್ಸು ಅನ್ನೋದಾಗಿದ್ರ ನನಗೆ ಮಾನ ಅಪಮಾನಗಳು ಇರ್ತಾ ಇದ್ವು. ನಾನ್ ದೇಹವಲ್ಲ ಮನಸ್ಸವಲ್ಲ, ಎಲ್ಲವುಗಳಿಂದ ಆಕಾಶದಿಂದ ಹತ್ತತ್ತ ಇರ್ತಕ್ಕಂಥ ನನಗೆ ಈ ಮಾನಾಪಮಾನಗಳಾಗ್ಲಿ, ಈ ಬೇಜಾರುಗಳಾಗ್ಲಿ, ಇನ್ನೊಬ್ಬರ ಜನಗಳಿಂದ ತೊಂದರೆ ಕೊಟ್ಟದರಂತಾಗ್ಲಿ ಇದು ಯಾವುದಕ್ಕೂ ದುಃಖ ಪಡಬಾರದು. ಯಾಕಂದ್ರ ಇಲ್ಲಿ ಅವ್ರು ಏನಾದ್ರು ಮಾಡಿದ್ರೆ ಈ ಆಕಾರಕ್ಕೆ ಮಾಡಿರ್ತಾರ ವಿನ ನಿರಾಕಾರ ಆಗಿರ್ತಕ್ಕಂಥವನು ನನಗೇನು ಆಗ್ಲಾರ್ದು. ಇದೇನು ಶರೀರ ಮತ್ತು ಮನಸ್ಸು ಇವಕ್ಕಿದೆ ಈ ಪ್ರಾರಬ್ಧ ಕರ್ಮಗಳು
ಸ್ವರೂಪಕ್ಕೆ ಯಾವುದೇ ಕರ್ಮಗಳಿಲ್ಲ. ಅದೇನೇ ಆಗಿದ್ರು ಕೂಡ ಅದಕ್ಕಾಗ್ತದೆ ಇವನ ನನಗೇನು ಅಲ್ಲ. ಯಾರ ಹೀಯಾಳಿಸಿದ್ರಾಗ್ಲಿ ಅಥವಾ ಹೊಗಳಿಸಿದ್ರಾಗ್ಲಿ ನಿಂದೆ ಶ್ರುತಿಗಳ ನೊಂದೆನಿಸಿ ಕಾಣ್ಪನೆ ಜಾಣನು. ಇಲ್ಲಿ ಯಾರು ನಮ್ಮನ್ನು ನಿಂದನೆರ ಮಾಡ್ಲಿ, ಹೊಗಳಿದರು ಅಷ್ಟ, ನಿಂದನೆ ಮಾಡಿದ್ರು ಅಷ್ಟ, ನನಗೇನು ಆಗ್ಲಾರದು. ನನ್ನನ್ನ ಹೊಗಳಿದವನು ನನ್ನ ಪುಣ್ಯದ ಕೈಚೀಲವನ್ ತಗಂತಾನ, ನನ್ನನ್ನ ತೆಗಳಿದವನು ಪಾಪದ ಗಂಟನ್ ತಗಂತಾನ. ಇವರು ಪಾಪ ಮತ್ತು ಪುಣ್ಯದ ಗಂಟು ಹೊಗಳೋರು ತೆಗಳೋರು ತಗಂದ್ರ ಅಂದ್ಮೇಲೆ ನಾನು ನಿರಾಭಾರಿ ಸ್ವರೂಪನಾಗಿರ್ತಾನೆ. ಆದ್ರಿಂದ ಹೊಗಳೋರಿಗಾಗ್ಲಿ ನಿಂದನೆ ಮಾಡೋದಾಗ್ಲಿ ಯಾವುದನ್ನ ಮನಸ್ಸಿಗೆ ಹಚ್ಚಿಕೊಳ್ಳಲೇಬಾರದು. ವಿರಕ್ತ ಪುರುಷನ ಜನಲಜ್ಜೆ ಹಿಡಿಯತಕ್ಕದ್ದಲ್ಲ. ಎಲ್ಲದರಿಂದ ವಿರಕ್ತನಾಗಿರ್ತಕ್ಕಂಥವನು, ಇದೆಲ್ಲವನ್ನ ತೊರೆದು ಜ್ಞಾನ ವೈರಾಗ್ಯ ಸ್ವರೂಪಿಯಾಗಿರ್ತಕ್ಕಂಥ ಪುರುಷನು ಈ ಜನಗಳ ಇನ್ನು ಆಗು ಹೋಗುಗಳ ಬಗ್ಗೆ ಆಗ್ಲಿ ಅವ್ರದ್ದು ಮಾಡ್ತಕ್ಕಂಥ ಕರ್ಮ ಕಾರ್ಯಗಳ ಬಗ್ಗೆ ಆಗ್ಲಿ ಯಾವುದು ತಲೆಗೆ ತಕ್ಕೊಳ್ಳುವುದಲ್ಲ. ಅನ್ಯರ ನಾಚಿಕೆ ಪಡಿಸಲಿಕ್ಕೆ ಯತ್ನಿಸಿದರೂ ನಾಚಬಾರದು, ಅಥವಾ ಉಬ್ಬಿಸಿದರೂ ಉಬ್ಬಬಾರದು. ಬೇರೆಯವ್ರು ಇನ್ನೊಬ್ರು ನಮ್ಮನ್ನೇನಾರ ನಾಚಿಕೆ ಪಡಿಸಿ ಅಥವಾ ಅಪಹಾಸ್ಯ ಪಡಿಸಿ ಇನ್ನೇ ಏನಾದ್ರು ಮಾಡ್ತಾರ ಅಂತಂದ್ರ ನಾವ್ ಅದಕ್ಕ ಒಳಗಾಗಬಾರದು. ಯಾರಾದ್ರೂ ನೀನ್ ಭಾರಿ ಜ್ಞಾನ ಇದೆಯಪ್ಪ, ನೀನ್ ದೇವ್ರದಿಯಪ್ಪ, ನೀನ್ ಹಂಗಪ್ಪ ಹಿಂಗಪ್ಪ ಮಂಗಪ್ಪ ಅಂದ್ರು ಯಾವುದಕ್ಕೂ ಒಪ್ಪಬಾರದು. ಏನೇ ಆಗಲಿ ಅವನು ಶುದ್ಧ ಮಾರ್ಗ ಬಿಡಬಾರದು, ಆದರೆ ತಾನಾಗಿ ದುಷ್ಟರನ್ನ ಕೆಣಕಲಿಕ್ಕೆ ಹೋಗಬಾರದು. ಅವನು ಜ್ಞಾನಿಯಾಗಿರ್ತಕ್ಕಂಥವನು ಶುದ್ಧ ಮಾರ್ಗವನ್ನ ಯಾವ ಕಾರಣಕ್ಕೂ ಬಿಡಬಾರದು. ಎಂತ ಪರಿಸ್ಥಿತಿ ಬಂದ್ರು ಕೂಡ, ಏನೇ ಆದ್ರೂ ಕೂಡ ಅವೆಲ್ಲವೂ ಕೂಡ ನನಗಲ್ಲ, ಈ ಸ್ಥೂಲ ಸೂಕ್ಷ್ಮ ಶರೀರಕ್ಕಿದವಿನ ಆ ನಿರಾಕಾರನಾಗಿರ್ತಕ್ಕಂಥವ್ನು ನನಗೆಲ್ಲ ಅಂತೇಳಿ ಯಾವನ ತಲೆಗೆ ಹಚ್ಕೊಳ್ಳೇಬಾರದು. ಆದ್ರೆ ತಾನು ಮಾತ್ರ ಶುದ್ಧ ಮಾರ್ಗವನ್ನ ಬಿಡಲೇಬಾರದು. ಲೋಕದೊಳಗ ನಾವ್ ಏನಾರ ಇರುವಲ್ಲಿ ಇದು ಶರೀರ, ಇದು ಕರ್ಮಾನುಸಾರವಾಗಿ ಬಂದತಿ, ಇದು ಯಾವ ಕರ್ಮ ಬೇಕಾದ್ರೂ ಉಂಡ್ಕೊಳ್ಳಿ, ಅನುಭವಿಸ್ಕೊಳ್ಳಿ. ಆದ್ರೆ ನಾವು ಮಾತ್ರ ಹಿಡಿದಿರ್ತಕ್ಕಂಥ ಮಾರ್ಗವನ್ನು ಬಿಡಲೇಬಾರದು. ಮತ್ತು ತಾವಾಗೆ ದುಷ್ಟರನ್ನ ಕೆಣಕಲಿಕ್ಕೆ ಹೋಗಬಾರದು. ಯಾವನಿಗೆ ತಿಳುವಳಿಕೆ ತಡೆ, ಅವನಿಗೆ ಏನೋ ಒಟ್ಟು ತಿಳುವಳಿಕೆ ಹೇಳೋಣ, ಅವನಿಗೆ ಒಟ್ಟು ಬುದ್ಧಿ ಹೇಳೋಣ, ಅವ್ನ್ ನೋಡಿ ಸರಿ ಮಾಡೋಣ, ಇವನ್ ನೋಡಿ ಸರಿ ಮಾಡೋಣ, ಇನ್ನೊಂದ್ ಏನ ಮಾಡೋಣ ಅಂತೇಳಿ ನಾವು ದೃಷ್ಟಿಗೆ ಏನಾರ ಕೆಣಕಕ್ ಹೋದ್ರ, ಏನಾರ ಹೇಳಕ್ ಹೋದ್ರ ಅದು ಏನೊಂದು ಆಗೋದಿಲ್ಲ. ಆದ್ರಿಂದ ಜ್ಞಾನಿಯಾಗಿರ್ತಕ್ಕಂಥವ್ನು ಮಾತ್ರ ಅಂತವ್ರನ್ನ ಕೆಣಕ್ಲೇಬಾರದು. ಮೂರ್ಖರಿಗೆ ನೂರ್ಕಾಲು ಬುದ್ಧಿ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಎನ್ನುವ ರೀತಿ ಯಾರು ಈ ಪ್ರಪಂಚದ ವಾಸನೆಗಳನ್ನೇ ಪ್ರಪಂಚವೇ ನಾನು, ದೇಹವೇ ನಾನು, ಈ ಮನವೇ ನಾನು ಅನ್ನೋದು ಏನು ಭಾವನೆಗಳನ್ನ ತುಂಬಿಕೊಂಡಿರ್ತಾರಲ್ಲ ಅಂತವ್ರನ್ನ ಕೆಣಕ್ಲಬಾರದು, ಅವ್ರದ್ದು ದೂರನೇ ಇರ್ಬೇಕು. ವಲಯರೊಡನೆ ಸಂಬಂಧವೇ ಹೊರಗುಡಬಾರದು. ವಲಯರೊಡನೆ ಸಂಬಂಧ ಅಂದ್ರ ಯಾರಿದೆ, ಪ್ರಪಂಚದ ದೇಹವೇ ನಾನು ಅಂತ ಅಭಿಮಾನ ಉಳ್ಳವನೇ ವಲಯರು. ಪ್ರಪಂಚದ ಸುಖ ಭೋಗಗಳೇ ಸತ್ಯ, ಜಗತ್ತೇ ಸತ್ಯ, ಭಗವಂತನೇ ನಿತ್ಯ, ದೇವರೇ ಇಲ್ಲ, ನಾನು ಉಂಡದ್ದೇ ಆನಂದ, ನಾನು ಅನುಭವಿಸಿದ್ದೇ ಆನಂದ ಅಂತ ನಾನೆಂಬ ಅಹಂಕಾರ ಭಾವನೆಗಳನ್ನ ತುಂಬಿಕೊಂಡಿರ್ತಾರಲ್ಲ ಅಂತವ್ರನ್ನ, ಅಂತ ವಲಯರಿಂದ ದೂರ ಇರ್ಬೇಕು. ಅವ್ರ ಹತ್ರ ಸಲಿಗೆಯಿಂದ ಇರಬಾರದು, ತನ್ನಲ್ಲಿ ಸಿಗುಡತನ ಇರಬಾರದು. ಜ್ಞಾನಿಯಾಗಿರ್ತಕ್ಕಂಥವನು ತನ್ನೊಳಗ ಸಿಗುಡತನವನ್ನು ಇಟ್ಕೊಳ್ಳೇಬಾರದು. ಅಂದ್ರೆ ಈ ಗುಣಾದಿಗಳನ್ನ, ದುರ್ಗುಣಾದಿಗಳನ್ನಾಗ್ಲಿ, ಮನದೊಳಗೆ ಏನಾದ್ರೂ ಮತ್ಸರ, ಮಮಕಾರ, ಇನ್ನು ಏನೋ ಅಸೂಯ ಭಾವನೆಗಳನ್ನಾಗ್ಲಿ, ನಾನೊಬ್ಬನೇ ಶ್ರೇಷ್ಠ ಉಳಿದದ್ದೆಲ್ಲ ಕನಿಷ್ಠ ಅನ್ನೋ ಯಾವುದೇ ಭಾವನೆಗಳನ್ನ ಇಟ್ಕೊಂಡಿರಬಾರದು. ಜನರು ತನ್ನನ್ನ ಜಗಳ ಕೆಳೆದರು ಜಗಳವಾಡಬಾರದು. ಜನಗಳು ಸುಮ್ನೆ ನಮ್ಮನ್ನ ಪರೀಕ್ಷೆ ಮಾಡಕರ ಬರ್ಲಿ ಅಥವಾ ನಿಜವಾದ ಸನ್ನಿವೇಶಕರ ಬರ್ಲಿ, ನಮ್ ಕೂಡ ಜಗಳಕ್ ಬಂದರಂದ್ರ ನಾವೇ ದೂರ ಸರಿಬೇಕು, ಆ ಜಗಳಕ್ ಹೋಗ್ಬಾರದು. ಮತ್ತ ಅವ್ರು ಎಷ್ಟು ಆರಿಸಬೇಕೆಂದರು ತನ್ನ ನಿಜ ಸ್ಥಿತಿಯನ್ನು ಆರಗುಡಬಾರದು. ಅವರು ನಮ್ಮನ್ನ ಎಷ್ಟೇ ಪ್ರಪಂಚಕ್ಕೆ ಎಳೆದ್ರು ಕೂಡ ಮೂಲ ಆತ್ಮ ಸ್ವರೂಪನನ್ನ ಹೊರತುಪಡಿಸಿ ಬೇರೆದು ಹಂಗಿದೆ ಹಿಂಗಿದೆ ಅಂತೆಲ್ಲ ಏನೆಲ್ಲ ವರ್ಣನೆ ಮಾಡಿ ಹೇಳಿದ್ರು ಕೂಡ
ಅವ್ರ ಮಂತ್ರ ಶಕ್ತಿಗಳಿಂದ ಅಥವಾ ಏನೋ ಯೋಗದಿಂದ ಏನೆಲ್ಲ ಮಾಡ್ತಾರಂದ್ರು ಕೂಡ, ಜಾದೂ ಮಂತ್ರ ಮಾಡ್ತಾರಂದ್ರು, ಪವಾಡಗಳನ್ನ ಮಾಡ್ತಾರಂದ್ರು, ಏನ ಮಾಡ್ತಾರಂದ್ರು, ತನ್ನ ಬಿಟ್ಟು ಬೇರೆ ಇನ್ನೊಂದು ಏನೊಂದು ಅಗಾಧವಾದ ಐತಿ, ಶ್ರೇಷ್ಠವಾದ ಐತಿ ಅನ್ನೋ ಭಾವ ನಮ್ಮೊಳಗೆ ಎಂದೆಂದು ಬುರಗೊಡಲೇಬಾರದು. ಅಷ್ಟೇ ಏಕೆ, ಅನ್ಯರ ಬುದ್ಧಿ ಪೂರ್ವಕವಾಗಿ ತನ್ನನ್ನು ನಗಿಸಿದರೂ ನಗಬಾರದು, ಇಲ್ಲವೇ ಮಾತಾಡಿಸಿದರೂ ಮಾತಾಡಬಾರದು, ಹಾಗೂ ಪ್ರತಿ ಕ್ಷಣಕ್ಕೂ ಎರವರ ನಡೆಸಿದಂತೆ ನಡೆಯಬಾರದು. ಬೇರೆಯವರು ಏನೆಲ್ಲ ಬುದ್ಧಿವಂತಿಕೆ ಮಾಡಿ ಅವ್ರು ಏನೇನೋ ಕುತಂತ್ರ ಕುಯುಕ್ತಿ ಮಾಡಿ ನಮ್ಮನ್ನ ನಗ್ಸೋದು, ನಮ್ಮನ್ನ ಅಪಹಾಸ್ಯ ಮಾಡಕ್ ಹೋಗೋದು, ಅಥವಾ ನಮ್ಮನ್ನ ಅನಾವಶ್ಯಕವಾಗಿ ಮಾತು ಹೇಳ್ಕೊಳೋದು, ಈ ಪಾರಮಾರ್ಥದೊಳಗಿರ್ತಕ್ಕಂಥವ್ರ ಪ್ರಪಂಚದೊಳಗ ಅದು ಸುಖ ಐತಿ, ಅದು ಶ್ರೇಷ್ಠ ಐತಿ, ಇದನ್ನ ಯಾಕೆ ಹಿಂಗ್ ಮಾಡ್ತೀರಿ ಅಂತ ನಮ್ಮನ್ನ ಏನೆಲ್ಲಾ ಹೊರ ಎಳೆಯಕ್ ಬಂದ್ರು ನಾವು ಹೋಗ್ಬಾರ್ದು. ಪ್ರತಿ ಕ್ಷಣಕ್ಕೂ ಕೂಡ ನಾವು ಎರವರಂತೆ ನಡೆಯಕ್ ಹೋಗ್ಬಾರ್ದು. ಎರವರಂದ್ರ ಬೇರೆಯವ್ರ ಇಚ್ಛೆಯಂತೆ ಇರಬಾರ್ದು, ತನ್ನ ಇಚ್ಛೆಯಂತೆ ಇರ್ಬೇಕು. ಒಂದ್ ಗಾದಿ ಹೇಳ್ತಾರ, ಹುಚ್ಚಿ ಕುಡಿದ್ರು ತನ್ನ ಇಚ್ಛೆ ಇದ್ದ ಕುಡಿಬೇಕು ಅಂತ. ಅಂದ್ರ ಬೇರೆಯವ್ರಿಗೆ ನಮ್ಮ ತನವನ್ನ ನಾವು ಮಾರ್ಕೋಬಾರ್ದು, ನಮ್ಮ ತನವನ್ನು ಬಿಟ್ಟು ಅನ್ಯರಿಗೆ ದಾಸರಾಗಬಾರದು. ಇಲ್ಲಿ ನಿಜವಾಗ ನಾವು ಯಾವ್ದಕ್ ದಾಸರಾಗ್ಬೇಕಾಗಿತ್ತಂದ್ರ ಆ ಜ್ಞಾನಕ್ ಮಾತ್ರ ನಾವು ಆಗ್ಬೇಕಾಗಿದೆ. ಇನ್ನು ಹೊರಗಿನ ಅನ್ಯ ಜನರಿಗೆ ಅವ್ರು ತೋರುವಂತ ಅಭಿಮಾನಕ್ಕಾಗ್ಲಿ, ಅವ್ರು ತೋರ್ಸೋ ಇನ್ನೊಂದು ಯಾವುದಕ್ಕೂ ಕೂಡ ನಾವು ಮಾರು ಹೋಗದಂತೆ ಕೇವಲ ನಮ್ಮ ಸ್ವಸ್ವರೂಪದಲ್ಲಿ ಮಾತ್ರ ಉಳಿಯಬೇಕು. ನೋಡಿ 19:27, ನಿಸ್ಪೃಹನು ಯಾವಾಗಲೂ ಒಂದೇ ತರದ ಉಡುಪು ಮಾಡಬಾರದು, ಒಂದೇ ತರದ ಟಿವಿ ಇಡಬಾರದು, ಮತ್ತು ಒಂದೇ ಜಾಗದಲ್ಲಿದ್ದು ಅಂಕುಚಿತ ಸ್ವಭಾವದವನಾಗದೆ ಪ್ರವಾಸ ಮಾಡುತ್ತಿರಬೇಕು. ಇಲ್ಲ, ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗ್ಲೂ ಒಂದೇ ಉಡುಪಾಗಿ ಇರಬಾರದು, ಹಾಕಬಾರದು, ಒಂದೇ ತರದ ಟಿವಿ ಇಡಬಾರದು, ಮತ್ತು ಒಂದೇ ಜಾಗದಲ್ಲಿದ್ದು ಅಂಕುಚಿತ ಆಗದೆ ಪ್ರವಾಸ ಮಾಡುತ್ತಿರಬೇಕು. ಜ್ಞಾನಿಯಾಗಿರ್ತಕ್ಕಂಥವ್ರು ಯಾವುದೋ ಒಂದು ಮರಕ್ಕ ಜೋತ್ ಬಿಡಬಾರ್ದು, ಯಾವುದೇ ಒಂದು ನಿಬಂಧನೆಗಳಿಗೆ ಜೋತ್ ಬಿಡಬಾರ್ದು, ಯಾವುದೇ ಅಥವಾ ಊರು, ಯಾವುದೇ ಮಠ ಅಥವಾ ಯಾವುದೇ ಸ್ಥಳಕ್ಕ ಹೊರಗಿನ ಯಾವುದಕ್ಕೂ ಕೂಡ ಜೋತ್ ಬೀಳದಂತೆ, ಯಾವುದಕ್ಕೂ ಅಂಟಿಸ್ಕೊಳ್ಳದಂತೆ, ಹರಿಯುವ ನೀರಿನಂತೆ ಯಾವಾಗ್ಲೂ ಅವ್ರು ಸಂಚಾರಿಯಾಗಿರ್ಬೇಕು. ಅವ್ರು ಒಂದೇ ಸ್ಥಳದಾಗಿದ್ರಂದ್ರ ಆ ನಿಂತ ನೀರ್ ಹಂಗಾಗ್ತದ. ಆ ನಿಂತ ನೀರ್ ಎಷ್ಟೇ ಶುದ್ಧ ಇತ್ತಂದ್ರು ಕೂಡ ಅದು ಕ್ರಮೇಣ ಅದು ಮಲಿನವಾಗ್ತಾ ಹೋಗ್ತದೆ. ಅದರಂತೆ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗ್ಲೂ ಸಂಚಾರದಲ್ಲಿರ್ಬೇಕು. ಮತ್ತೆ ಯಾವುದಕ್ಕೂ ಹೊರಗಿನ ಈ ಹೆಣ್ಣು ಮಣ್ಣು ಹೊಣ್ಣು ಎಂಬ ಇವೇನು ಹೇಳ್ತಾವಲ್ಲ ನಾವು, ಇವು ಹೊರಗ ಅವು ಆದವು. ಮತ್ತ ಅಂತರಂಗದೊಳಗ ನಾವು ಲೆಕ್ಕ ಹಾಕಿದ್ರ ಮಣ್ಣು ಅಂದ್ರ ಈ ದೇಹ, ಹೊನ್ನು ಅಂದ್ರ ಪ್ರಾಣ, ಹೆಣ್ಣು ಅಂದ್ರ ಈ ಮನಸ್ಸು. ಇವುಗಳಿಗೆ ಜೋತ್ ಬೀಳಬಾರದು. ಯಾವುದೇ ಕಾರಣಕ್ಕೂ ಇವಕ್ ನಾವು ಜೋತ್ ಬಿದ್ದು ಅಂದ್ರೆ ಅದು ಜ್ಞಾನ ಕುಂಠಿತವಾಗಿ ಹೋಗ್ತದೆ. ಅಂದ್ರೆ ತನ್ನ ಸ್ವರೂಪವನ್ನು ಬಿಟ್ಟು ಹೊರಗೆ ಹೋಗ್ತದ. ವಿರಕ್ತನು ಜನರಿಗೆ ಹೆಚ್ಚು ಸಲಿಗೆ ಬೀಳಗೊಡಬಾರದು, ಅವರಿಂದ ದಾನ ತಕ್ಕೊಳ್ಳಬಾರದು. ಆ ಜ್ಞಾನಿಯಾಗಿರ್ತಕ್ಕಂಥವನು, ವಿರಕ್ತನಾಗಿರ್ತಕ್ಕಂಥ ವೈರಾಗ್ಯ ಸ್ವರೂಪಿಯಾಗಿರ್ತಕ್ಕಂಥವ್ರು ಜನಗಳ ಹತ್ರ ಹೆಚ್ಚು ದಾನ ತಕ್ಕೊಳ್ಳಬಾರದು. ಯಾಕಂದ್ರ ಹೆಚ್ಚು ದಾನ ತಗಂದ್ವಿ ಅಂದ್ರ ನಾವು ಅವನ ಹಂಗಿನೊಳಗೆ ಇದ್ದಂಗ ಆಗ್ತದ. ಅವನು ಹಂಗಪ್ಪ ಹಿಂಗಪ್ಪ ಅಂತ ಹೇಳಿದ್ರ ಅವನ್ ಹೇಳ್ದಂಗ ಕೇಳ್ಬೇಕಾಗ್ತದ. ನಮ್ಮ ತನವನ್ನ ಅವನಿಗೆ ಕೊಟ್ಟಂಗ ಆಗ್ತದ, ಅವನ ಹಂಗಿನೊಳಗೆ ಇದ್ದಂಗ ಆಗ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಎಂತ ಸನ್ನಿವೇಶಕ್ಕೂ ಹೊರಗಿನವರಿದ್ದ ದಾನ ತಕ್ಕೊಳ್ಳಬಾರದು. ಈ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಇದ್ರಲ್ಲ, ಅವ್ರ ಜೇಬ ಇರ್ಲಿಲ್ಲ ಅಂತ ಹಂಗ ಯಾವುದೇ ತಗಂದ್ ಯಾವ್ದೇ ಹಂಗಿಲ್ದಂಗ, ಈ ಜಗತ್ತಿನ ಲೋಕದ ಯಾವುದೇ ಹಂಗಿಲ್ದಂಗ ಬಾಳ್ಬೇಕಾಗ್ತದ. ಏಕಾಂತಕ್ಕೆ ಅವಕಾಶವಿಲ್ಲದಂತೆ ಯಾವಾಗಲೂ ಸಭೆಯಲ್ಲಿಯೇ ಕೂಡಬಾರದು. ಇಲ್ಲಿ ನಾನ್ ಭಾರಿ ದೊಡ್ಡನದನಿ, ನಾನ್ ಪಂಡಿತದನಿ, ನಾನ್ ಜ್ಞಾನಿ ಅದನಿ ಅಂತೇಳಿ ಯಾವಾಗ್ಲೂ ಜನಜಂಗುಳಿಯಲ್ಲೇ ಕುಳಿತ್ಕೋಬಾರದು. ಯಾಕಂದ್ರ ಜನಜಂಗುಳಿಯಿಂದ ಹೊರಗ ನಾವು ಕುಂತೀವಿ, ಹೊರಗ ಇದ್ವಿ, ಎಲ್ಲಾ ಬರೀ ಪ್ರಪಂಚದೊಳಗ ಇದ್ದೀವಿ ನಾವಂದ್ರ ನಮ್ಮ ಸ್ವಸ್ವರೂಪದ ಅನುಭವಿಸಕ್ಕ
ಅಡ್ಡಿ ಆಗ್ತದ. ಯಾವಾಗ್ಲೂ ಹೊರಗಿದ್ದಂದ್ರ ತನ್ನನ್ ತಾನು ನೋಡ್ಕೊಳಕ್ ಆಗೋದಿಲ್ಲ, ತನ್ನ ಸ್ವರೂಪವನ್ನ ಅನುಭವಿಸ್ಬೇಕಾಗ್ತದ. ಶ್ರವಣ ಮನನ ಮಾಡಿದ್ದನ್ನ ನಿಧಿಧ್ಯಾಸದೊಳಗ ಆ ಚೈತನ್ಯ ಸ್ವರೂಪವೇ ನೀನಿದ್ದೀಯ ಅಂತ ಹೇಳಿದ್ಮೇಲೆ ಹೌದು ನಾನು ಆ ಚೈತನ್ಯ ಸ್ವರೂಪನಿದ್ದೇನಂತ ಆ ಸ್ವಾನುಭಾವದ ಉಳಿಯೋದಕ್ಕ ಧಕ್ಕೆ ಆಗ್ತದ. ಎಷ್ಟೆಷ್ಟು ಸಮಯ ಎಷ್ಟೆಷ್ಟಕ್ಕೆ ಯಾವ್ದಕ್ ಮಹತ್ವ ಕೊಡ್ಬೇಕೋ ಅಷ್ಟು ಮಹತ್ವ ಕೊಟ್ಟು ಅಲ್ಲಿಂದ ಮುಂದೆ ಹೋಗ್ಬೇಕ ವಿನ ಯಾವಾಗ್ಲೂ ಅದರಲ್ಲೇ ಕುಳಿತುಕೊಳ್ಳಬಾರದು. ಅವನು ಯಾವುದೋ ಒಂದು ಬಾಹ್ಯಕಾರದ ನಿಯಮವನ್ನು ಮೈಗೆ ಹಚ್ಚಿಕೊಳ್ಳಬಾರದು. ಜ್ಞಾನಿಯಾಗಿರ್ತಕ್ಕಂಥ ಹೊರಗಿನ ಯಾವುದೇ ಕಾರ್ಯ ಆಗಿರ್ಲಿ, ಅದು ಈ ಪುರಾಣ ಹೇಳ್ತಾನೆ ಅನ್ನೋದಾಗಿರ್ಲಿ, ಪ್ರವಚನ ಹೇಳ್ತಾನೆ ಅನ್ನೋದಾಗ್ಲಿ, ಶಾಸ್ತ್ರ ಹೇಳ್ತಾನೆ ಅನ್ನೋದಾಗ್ಲಿ, ಅಥವಾ ಇನ್ನೊಂದ್ ದೈವ ಪೂಜೆ ಮಾಡ್ತಾನೆ ಅನ್ನೋದಾಗ್ಲಿ, ವ್ರತ ಮಾಡ್ತಾನೆ ಅನ್ನೋದಾಗ್ಲಿ, ನೇಮ ನಿತ್ಯಗಳನ್ನ ಮಾಡ್ತಾನೆ ಅನ್ನೋದಾಗ್ಲಿ, ತನ್ನ ಸ್ವರೂಪವನ್ನ ಹೊರತುಪಡಿಸಿ ಬಾಹ್ಯ ಯಾವುದೇ ಕಾರ್ಯಗಳ ನಿಬಂಧನೆಗೆ ಒಳಪಡಬಾರದು. ಸ್ವತಂತ್ರನಾಗಿರ್ಬೇಕು, ಸರ್ವ ಸ್ವತಂತ್ರನಾಗಿರ್ಬೇಕು. ಯಾವುದೇ ಬಂಧನಕ್ಕಾಗ್ಲಿ ಯಾವುದೇ ಹೊರಗಿನ ವಿಷಯಗಳಿಗೆ ದಾಸನಾಗಲೇಬಾರದು. ಅದು ಸತ್ಕರ್ಮವಾಗಿರ್ಲಿ ಅಥವಾ ಇನ್ನೊಂದು ಕರ್ಮವಾಗಿರ್ಲಿ, ಆ ಹೊರಗಿನ ವಿಷಯಗಳಿಗೆ ದಾಸನಾಗಲೇಬಾರದು. ಅಥವಾ ಹೀಗೆ ಮಾಡುವನೆಂದು ಯಾರಿಗೂ ಆಶ್ವಾಸನ ಕೊಡಬಾರದು. ನಾನು ಹಂಗ್ ಮಾಡ್ತೇನೆ, ನಾನು ಹಿಂಗ್ ಮಾಡ್ತೇನೆ, ನಿನಗೆ ಇದನ್ನು ಮಾಡ್ತಾನೆ, ನಿನಗೆ ಅದನ್ನ ಬೋಧನೆ ಮಾಡ್ತಾನೆ, ನಿನ್ನ ಉದ್ಧಾರ ಮಾಡ್ತಾನೆ, ನೀನ್ ನಮ್ಮ ಮಠಕ್ ಬಾ, ನಮಗ್ ದೇಣಿಗೆ ಕೊಡು, ನಮಗ್ ದಾನ ಕೊಡು ಅಂತ ಯಾವುದೇ ಗುತ್ತಿಗೆ ಹಿಡ್ಕನ ಕೆಲ್ಸ, ಲೀಸ್ಗೆಕ್ಕಿನ ಕೆಲ್ಸ ಯಾವೂ ಮಾಡ್ಲೇಬಾರದು. ಯಾವ ಒಂದಕ್ಕೂ ನಾವು ಬಲಿ ಆಗದಂತೆ, ಸಿಕ್ಕೊಳ್ದಂತೆ, ಯಾರಿಗೂ ಆಶ್ವಾಸನೆ ಕೊಡದಂತೆ, ಕೇವಲ ಹೆಂಗಪ್ಪ ಅಂದ್ರ ಆ ನಿರಾಕಾರ ಸ್ವರೂಪದೊಳಗೆ ಇರ್ಬೇಕ ವಿನ ಈ ಮಳೆ ಐತಿ, ಮಳೆ ಅದೇನ್ ಯಾರಿಗೇನ್ ಆಶ್ವಾಸನೆ ಕೊಟ್ಟಲ್ಲ, ನಾನ್ ಬರ್ತಾನೆ, ನಾನ್ ಬಂದಾಗ ಬಿತ್ರಿ, ನಾನ್ ಬಂದಾಗ ಬೆಳಕಳ್ರಿ ಅಂತ ಅದೇನ್ ಆಶ್ವಾಸನೆ ಕೊಟ್ಟಲ್ಲ. ಗಾಳಿ ನಾನು ಅವಾಗ ಬೀಸ್ತಾನೆ, ಇವಾಗ ಬೀಸ್ತಾನೆ ಅಂತ ಅದ್ ಯಾವ್ದು ಆಶ್ವಾಸನೆ ಕೊಟ್ಟಲ್ಲ. ಸುಮ್ಮ ತಮ್ಮ ಆಶ್ವಾಸನೆಗಳು ಏನು ಇಲ್ದಂಗ ತಮ್ಮ ಪಾಡಿಗೆ ತಾವ್ ಹೆಂಗ್ ಕಾರ್ಯವನ್ನು ಮಾಡ್ತಾವೋ ಅದೇ ರೀತಿ ಈ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಯಾವುದೇ ಆಶ್ವಾಸನೆಗಳನ್ನ ಕೊಡದೆ, ಯಾವುದೇ ನಿಬಂಧನೆಗಳನ್ನ ತಕ್ಕೊಳ್ಳೋದಲ್ಲ. ಈಗೆಂದ ಮಾತ್ರಕ್ಕೆ ಅನಿಮಿತನದಿಂದ ನಡೆಯಬೇಕೆಂದೇನೆಲ್ಲ. ಮತ್ ನಾವ್ ಯಾವ್ದಕ್ಕೂ ಬಂಧನದೊಳಗೆ ಸಿಲುಕಿಲ್ಲ, ಯಾವುದೇ ನಿಬಂಧನೆಗಳಿಗೆ ಸಿಲುಕಿಲ್ಲ, ನನಗೆ ಯಾವ ಕಟ್ಟುಪಾಡಿಲ್ಲ ಅಂತೇಳಿ ನಿಯಮ ಮೀರಿ ನಡೆಯಂಗಿಲ್ಲ. ಅನಿಮಿಯತದಿಂದ ನಡೆಯಬಾರ್ದು ಅಂದ್ರ ತನ್ನ ಮನಕ್ ಬಂದಂಗ ಹೆಂಗ್ ಬೇಕಂಗ ನಡಿತಕ್ಕದ್ದಲ್ಲ. ಆದರೆ ನಿತ್ಯ ನಿಯಮವನ್ನು ಬಿಡಬಾರದು. ಮತ್ತ ನಿತ್ಯ ನಿಯಮವನ್ನು ಬಿಡಬಾರದು ಅಂದ್ರ ಯಾವ್ದಪ್ಪ ನಿತ್ಯ ನಿಯಮ? ಪರಿಪೂರ್ಣನಾಗಿರ್ತಕ್ಕಂಥ ಜ್ಞಾನಿಗೆ ಕೇವಲ ಆತ್ಮ ವಿಚಾರದೊಳಗ, ಆತ್ಮಾನುಸಂಧಾನದೊಳಗ, ತನ್ನೊಳಗೆ ಏಕಭಾವದಿಂದ ಉಳಿಯುವುದೇ ಆ ನಿತ್ಯ ನಿಯಮ. ಇನ್ನು ಹೊರಗೆ ನಾವೇನೋ ಮಾಡ್ತೇವೆ ಅನ್ನೋದು ನಿತ್ಯ ನಿಯಮ ಅಲ್ಲ. ನಮ್ಮ ಅಂತರಂಗದೊಳಗೆ ಈ ಆತ್ಮ ವಿಚಾರವನ್ನ ಅಂದ್ರ ಪಾರಮಾರ್ಥ ವಿಚಾರವನ್ನ ಕೇಳೋದಾಗ್ಲಿ, ಅವನ್ನ ನುಡಿಯೋದಾಗ್ಲಿ, ಅವುಗಳ ಬಗ್ಗೆ ಚಿಂತನೆ ಮಾಡೋದಾಗ್ಲಿ, ವಿಚಾರ ಮಾಡೋದಾಗ್ಲಿ, ವಿಮರ್ಶನೆ ಮಾಡದೆ ಈ ಆತ್ಮಜ್ಞಾನಿಯ ಕೆಲಸ ಇರ್ತೈತೆ. ಅವನು ಏನೇ ಮಾಡಿದ್ರು ಕೂಡ ಅದು ತನ್ನ ಸ್ವಸ್ವರೂಪದೊಳಗಿರ್ಬೇಕು, ಮತ್ತೆ ಯಾವುದೇ ನಿಬಂಧನೆಗೆ ಅದು ಒಳಪಟ್ಟಿರಬಾರದು. ಈ ರೀತಿಯಾಗಿ ಆ ಜ್ಞಾನಿಯಾಗಿರ್ತಕ್ಕಂಥವನು ಇರ್ಬೇಕಾಗ್ತದ. ಸಾಧನವನ್ನಾದರೂ ಮುಳುಗಿಸಬಾರದು. ನನಗೇನೋ ಅದು ಗೊತ್ತು, ಇದು ಗೊತ್ತು, ಹಾಗೆ ಹೀಗೆ ಅಂತೇಳಿ ಯಾವ ಕರ ಬಲಿಯಾಗಿ ತನ್ನ ಅಂತರಂಗದ ಸಾಧನವನ್ನ ಮುಳುಗಿಸಬಾರದು. ಅಂದ್ರ ಅದನ್ನ ನಿಲ್ಲಿಸಬಾರದು. ಅದು ಯಾವಾಗ್ಲೂ ತನ್ನೊಳಗ ನಿರಂತರವಾಗಿ ಅದೇ ಚಿಂತನ, ಅದೇ ವಿಷಯಗಳು ನಡೀತಿರ್ಬೇಕು. ಏನಾದರೂ ಪರಾಧೀನನಾಗಬಾರದು. ನಮಗ್ ಏನಾರ ಬರ್ಲಿ, ಎಷ್ಟು ದುಃಖನ ಬರ್ಲಿ, ಎಂತ ಸನ್ನಿವೇಶನ ಬರ್ಲಿ, ಅವನ್ ನನಗೆ ರಾಜ್ಯನ ದಾನ ಮಾಡ್ಲಿ, ಹಾನಿನರ ದಾನ ಮಾಡ್ಲಿ, ಅಂಬಾರಿದನರ ದಾನ ಮಾಡ್ಲಿ, ನಾವು ಇನ್ನೊಬ್ಬರ ಪರಾಧೀನ ಆಗಲೇಬಾರದು. ಇಷ್ಟೇ ಸೈ, ಒಟ್ಟಿಗೆ ನಿಸ್ಪೃಹನು ತನ್ನ ಸ್ವತಂತ್ರತೆ ಕಳಕೊಳ್ಳಬಾರದು. ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಕಾರಣಕ್ಕೂ, ಯಾವುದೇ ಸನ್ನಿವೇಶಕ್ಕೂ ಕೂಡ ತನ್ನ ಮೂಲ ಸ್ವರೂಪವನ್ನ ಅವನು ಕಳ್ಕೊಳ್ಳೇಬಾರದು. ಯಾಕಂದ್ರೆ ಅವನು ತನ್ನ ಮೂಲ ಸ್ವರೂಪವನ್ನ, ಸ್ವತಂತ್ರವನ್ನ ಕಳ್ಕೊಂಡಂದ್ರ ಅವನು ಪರಾಧೀನ ಆಗ್ತಾನ. ಪರಾಧೀನ ಆದ್ನಂದ್ರ ಅವನಿಗೆ ಆತ್ಮ ವಿಚಾರದ ಚಿಂತನೆಗಾಗ್ಲಿ ಅಥವಾ ತನ್ನ ಸ್ವಸ್ವರೂಪದ ಶೋಧನೆಗಾಗ್ಲಿ ಅದು
ಧಕ್ಕೆ ಆಗ್ತದ. ಅದು ಪರಾಧೀನ ಅಂತಂದ್ರ ಅವ್ರು ಹೇಳಿದಂಗ ನಾವು ಕೇಳ್ಬೇಕಾಗ್ತದ, ನಮಗ್ ಸ್ವತಂತ್ರ ಇರೋದಿಲ್ಲ. ಆದ್ರಿಂದ ಎಷ್ಟು ಸಾಧ್ಯನ ಅಷ್ಟು ಸ್ವತಂತ್ರವಾಗಿರ್ಬೇಕು. ಇನ್ನೊಂದು ಹೊರಗಿನ ಯಾವುದೇ ನಿಯಮಗಳಿಗೆ ಕಟ್ಟುಪಾಡುಗಳಿಗೆ ಒಳಗಾಗಬಾರದು, ನಿರಾಶೆಯನ್ನ ಕಡಿಯಬಾರದು. ಯಾವುದೇ ಕಾರಣಕ್ಕೂ ಈ ವಿಚಾರದೊಳಗ, ಅಧ್ಯಾತ್ಮ ಸಾಧನೆಯ ವಿಚಾರದೊಳಗ, ಆತ್ಮ ವಿಚಾರದೊಳಗ ಅದು ಯಾವಾಗರಾಗಿರ್ಲಿ ಏನರಾಗಿರ್ಲಿ ಅದನ್ನ ನಾವು ಬಿಡಬಾರದು. ಯಾಕಂದ್ರೆ ಅದನ್ನ ಪ್ರತಿ ದಿನ ಅದ್ರೊಳಗಿದ್ರ ಮಾತ್ರ ಅದು ಪೂರ್ಣ ಆಗ್ತದೆ. ನಾನು ಯಾವತ್ತ ಒಂದ್ ದಿವಸ ಬಂದೆ, ಯಾವತ್ತ ಒಂದ್ ದಿನ ಇದ್ದೆ ಏನಂದ್ರ ಅದು ಪೂರ್ಣ ಆಗ್ಲಾರದು. ನಿರಂತರವಾಗಿ ಎಡೆಬಿಡದೆ ತಮ್ಮ ಮೂಲ ಸ್ವರೂಪದ ಕಡೆ ಗಮನ ಇದ್ರ ಅದು ಒಂದ್ ದಿವಸ ಆಗ್ತದ. ನಾವ್ ಎಂದ ಒಂದ್ ದಿವಸ ಬಂದೆ, ಎಂದ ಒಂದ್ ದಿವಸ ಬಿಟ್ಟೆ ಅಂತಂದ್ರ ಅದು ಎಂದಿಗೂ ಕೂಡ ಅದು ಆಗಲಾರದು. ಸುಮ್ಮನೆ ನಿಯಮಬದ್ಧ, ಸುಮ್ನೆ ನಾವ್ ಏನೋ ತಿಳಿದೈತ್ ಮಾಡ್ದೈತೆ ಅಂತ ಹೇಳಿ ಹೆಂಗ್ ಬೇಕ ಹಂಗ ಗೊತ್ತೈತಂದ್ ಒಂದ್ ದಿವಸ ಹೋಗೋದು, ಒಂದ್ ದಿವಸ ಬಿಡೋದು, ಒಂದ್ ದಿವಸ ತಿಳಿಯೋದು, ಒಂದ್ ದಿವಸ ಪ್ರಪಂಚ ಮಾಡ್ತಾನೆ ಅನ್ನೋದು, ಒಂದ್ ದಿವಸ ಮಾಡ್ತಾನೆ ಅನ್ನೋದು, ಒಂದ್ ದಿವಸ ಇನ್ನೊಂದ್ ಏನೋ ಮಾಡ್ತಾನೆ ಅಂತ ಹೇಳಿ ಅದನ್ನ ನಾವ್ ಆ ರೀತಿ ಮಾಡಬಾರದು. ಅದು ಎಡೆಬಿಡದೆ ಯಾವಾಗ್ಲೂ ಅದು ನಡೀತಕ್ಕದ್ದು. ಹಾಗೂ ಪ್ರತಿ ಕ್ಷಣಕ್ಕೂ ಏನನ್ನಾದ್ರೂ ಬಯಸುತ್ತಾ ಪರ ಸ್ವಾಧೀನವಾಗತಕ್ಕದ್ದಲ್ಲ. ಏನೆಲ್ಲ ಬಯಕೆಗಳು ನಮ್ಮೊಳಗ್ ಹುಡ್ತಾವ. ಒಂದ್ ಮಠ ಬೇಕಾಗಿತ್ತು, ಒಂದ್ ಅದನ್ ಮಾಡ್ಬೇಕಾಗಿತ್ತು, ಒಂದ್ ಇದನ್ ಮಾಡ್ಬೇಕಾಗಿತ್ತು, ಏನೆಲ್ಲ ಸತ್ಕರ್ಮಗಳನ್ನ ಮಾಡ್ಬೇಕಾಗಿತ್ತು. ನಾನು ಏನಾರ ತಲೆಯಾಗ ಒಟ್ಟು ಅವ್ರವ್ರ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲಾ ತಲೆಯಾಗ ಬರ್ತಾವ. ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಸನ್ನಿವೇಶದಲ್ಲಿ ಕೂಡ ಪರರ ಸ್ವಾಧೀನ ಆಗಬಾರದು. ವಿರಕ್ತನು ಸಂಪತ್ತು, ಅಧಿಕಾರ ಮುಂತಾದ ವೈಭವವನ್ನು ಕಣ್ಣೆತ್ತಿ ನೋಡಬಾರದು. ನಿಜವಾದ ವಿರಕ್ತನಾಗಿರ್ತಕ್ಕಂಥವನು, ನಿಜವಾದ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಸಂಪತ್ತುಗಳಾಗ್ಲಿ, ಮಠ ಅವ್ರದೊಂದ್ 100 ಎಕರೆ ಐತಿ, ನಂದೊಂದ್ 250 ಎಕರೆ ಮಾಡ್ತಾನಂತ ಸಂಪತ್ತಿಗೆ ಆಸೆ ಪಡೋದಾಗ್ಲಿ, ಅವ್ರ ಕೈಯಾಗ ಅರ್ಧ ರಾಜ್ಯನ ಅಧಿಕಾರ ಐತಿ, ಅವ್ರ ಕೈಯಾಗ ಇವ್ರದಾರ ಅಂತ ಸಂಪತ್ತಿಗಾಗಲಿ ಅಥವಾ ಅಧಿಕಾರಕ್ಕಾಗಲಿ ಅಥವಾ ವೈಭವಕ್ಕಾಗಲಿ ಎಂದು ಕಣ್ಣೆತ್ತಿ ನೋಡಲೇಬಾರದು. ಈ ಅಡ್ಡಪಲ್ಲಕ್ಕಿ ಮೇಲೆ ನಮ್ದು ಹೋಗ್ಬೇಕು, ನಾನು ಅದ್ರ ಮೇಲೆ ಹೋಗ್ಬೇಕು, ಇದ್ರ ಮೇಲೆ ಹೋಗ್ಬೇಕು ಅನ್ನೋದೆಲ್ಲ ಅವೆಲ್ಲ ನಮ್ಮ ಅಧಂಪತನದ ದಾರಿಗಳ ವಿನ ಅವು ನಮ್ಮ ಉದ್ಧಾರ ಪಡಿಸವಲ್ಲ. ಆದ್ರಿಂದ ಎಂತ ಸನ್ನಿವೇಶನ ಬರ್ಲಿ, ಏನ್ ಬೇಕಾದಾಗ್ಲಿ, ಇಲ್ಲಿ ಏನಾದ್ರೂ ಕೂಡ ಬಂದ್ರ ಶರೀರಕ್ಕೆ ಸಾವು ಬರ್ಬೋದಿಲ್ಲ, ಮನಸ್ಸಿಗೆ ದುಃಖ ಬರ್ಬೋದು. ಇಷ್ಟ ಬಿಟ್ರೆ ಬೇರೆ ಏನೊಂದ್ ಏನೋ ಆಗ್ಲಾರದು. ಇಷ್ಟಾಗೈತೆ ಅಂದ್ರ ಇವೆಲ್ಲ ಸುಳ್ಳಾದವಲ್ಲ, ಇವು ಕಾದ್ರೇಟು ಹೋದ್ರೆ ಏನಂತ ಐತೆ ಅಂದ ಅಂತರಂಗದೊಳಗ ಉಳಿಬೇಕು. ಈ ದಾರಾ ಬೇಂದ್ರೆ ಅವ್ರ ಒಂದು ಮಾತು ಹೇಳಿದ್ರು, ನಾನು ಸಾವಿಗೆ ಎದ್ರಲ್ಲಪ್ಪ. ಯಾಕೆ ಸಾವಿಗೆ ಎದ್ರಲ್ಲ ನಾನಂದ್ರ, ನಾನು ಇರೋ ಮಠ ಅದು ಬರಲ್ಲ, ಅದು ಬಂದತಿ ಅಂದ್ಮೇಲೆ ನಾನೇ ಇರಲ್ಲ, ನಾನೇ ಇಲ್ಲ ಅಂದ್ಮೇಲೆ ಅದು ಏನಾರ ಆಗ್ಲಿ, ನಾನು ಇದ್ದಾನೆ ಅಂದಾಗ ಅದು ಬರಲ್ಲ. ಹಂಗ ಆ ರೀತಿಯಾಗಿ ಈ ದೇಹ ಅನ್ನೋದಕ್ಕ ಬಂದ್ ರೇಟ್ ಹೋದ್ ರೇಟ್, ಇದ್ರ ಕರ್ಮಾನುಸಾರವಾಗಿ ಬರ್ತತಿ, ಇದು ಬಂದು ದುಣದತಿ. ಆದ್ರೆ ಇದಕ್ಕೂ ನನಗೆ ಏನೊಂದು ಅಲ್ಲ, ಇದ್ರ ಕರ್ಮವನ್ನ ಇದು ತೀರ್ಸ್ಕೊಳ್ಳಿ. ಯಾಕಂದ್ರ ಇದು ಮಾಡಿರ್ತಕ್ಕಂಥ ಕರ್ಮವನ್ನ ಇದು ಯಾರು ತಪ್ಸಕ್ ಬರೋದಿಲ್ಲ, ಇದು ಕೇವಲ ಸುಳ್ಳ ಐತಿ, ಇದು ಹೆಂಗೈತಿ ಹಂಗ ಆಗೋಗ್ಲಿ ಅಂತೇಳಿ ಅದ್ರ ಕಡೆಗೆ ಗಮನವನ್ನ ಹರಿಸಬಾರದು. ಕಾರ್ಯ ವಿಸ್ತಾರದ ಸುಖವನ್ನು ಅವಲಂಬಿಸಿಕೊಂಡು ಇರಬಾರದು. ನಾವೇನೆಲ್ಲ ಕಾರ್ಯ ಮಾಡ್ತಾನೆ, ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕಂತ ಏನೆಲ್ಲ ಕರ್ಮಗಳನ್ನ ತಲೆ ಕಟ್ಕೋಬಾರದು. ಯಾಕಂದ್ರ ಕರ್ಮ ಎಂದು ಮುಕ್ತಿಯನ್ನು ಕೊಡಲಾರದು. ಕರ್ಮ ಮುಂದಿಟ್ಟು ಸಾರ್ತದ. ನೀನು ಉತ್ತಮ ಕಾರ್ಯಗಳನ್ನ ಮಾಡಪ್ಪ, ಮುಂದೊಂದಿನ ನಿನಗೆ ಒಳ್ಳೇದಾಕತಿ ಅಂತ ಉದ್ರಿ ಮಾತು ಹೇಳ್ತಾವ ಅವೆಲ್ಲ. ಇಲ್ಲಿ ನಗದು ಮಾತು ಯಾವ್ದಪ್ಪ, ನೇರವಾದ ಯಾವ್ದಪ್ಪ ಅಂದ್ರ, ನೀನ ಚೈತನ್ಯ ಸ್ವರೂಪನಿದ್ದಿ ಅನ್ನೋದೇ ನೇರವಾದ ವಿಚಾರವಿನ ಇನ್ನ ಆ ಕರ್ಮ ಮಾಡಿದ್ರೆ ಹಂಗಾಗ್ತದೆ, ಹಿಂಗಾಗ್ತದೆ, ದಾನ ಮಾಡಕು ಪುಣ್ಯ ಮಾಡ್ಬೇಕಂತ ಏನೆಲ್ಲ ನಾವು ಭಾವನೆಗಳು ಇಟ್ಕೊಂಡ್ವಿ ಅಂದ್ರ ಅವೆಲ್ಲವೂ ಮುಂದೆ ಬಂಧನಕ್ಕಾಗ್ತದ. ಪಾಪ ಮಾಡಿದೇವೆ ಅಂದ್ರ ಪಾಪ ತೀರ್ಸಕ್ ಬರಕಾಗ್ತದ, ಪುಣ್ಯ ಕಾರ್ಯ ಮಾಡಿದೇವ ಅಂದ್ರ ಪುಣ್ಯ ಅನುಭವಿಸಕ್ ಬರ್ತದೆ. ನಾನು ಪುಣ್ಯನೂ ಅಲ್ಲ, ಪಾಪನೂ ಅಲ್ಲ, ನಾನು ಏನೋ ಅಲ್ಲ, ಅದನ್ನ ನಮ್ಮ ಅಂತರಂಗದೊಳಗ ಗಟ್ಟಿಯಾಗಿರ್ಬೇಕಾಗ್ತದ. ತನ್ನ ಸ್ವರೂಪ ಸ್ಥಿತಿಯ ಏಕಾಂತವನ್ನು ಭಂಗವಾಗ ಗುಡಬಾರದು.
ಯಾವಾಗ್ಲೂ ತನ್ನ ಸ್ವಸ್ವರೂಪದಲ್ಲೇ ಉಳಿಬೇಕು. ನಿಜವಾದ ನಮ್ಮ ಕಾರ್ಯ ಯಾವ್ದಪ್ಪ, ನಮ್ಮ ಸಾಧನೆ ಯಾವ್ದಪ್ಪ, ಅತಿ ತ್ವರಿತದಲ್ಲಿ ಮಾಡುವ ಕಾರ್ಯವ್ಯಾವುದು ಅಂದ್ರ ತಮ್ಮ ಸ್ವಸ್ವರೂಪದಲ್ಲಿ ಉಳಿಯುವುದೇ ಕಾರ್ಯ. ಈಗ ಇಲ್ಲಿವರೆಗೂ ನಮ್ಮ ಸ್ವಸ್ವರೂಪವನ್ನ ಮರೆಸಿ, ಆತ್ಮವನ್ನ ನಾವು ಮರೆಸಿ ಕೇವಲ ಹೊರಗಿನ ವಿಷಯಗಳ ಕಡೆಗೆ, ಹೊರಗಿನ ವಿಚಾರದ ಕಡೆಗೆ ಆ ಭ್ರಮೆಯೊಳಗೆ ಸತ್ತು ಹುಟ್ಟಿ ಸಾಯ್ತಾ ಇದಾವೆ. ಮತ್ತು ಅದೇ ಯಾಕೆ ಆಗಬೇಕು, ಅದು ಎಂದಿಗೂ ಆಗ್ಬಾರ್ದು. ಅದು ಅಸತ್ಯ ಅಂತ ಗೊತ್ತಾದ್ಮೇಲೆ ಆ ಅಸತ್ಯವನ್ನ ವಾಕರಿಕೆ ತರ ಕ್ಯಾಕರಿಕೆ ತರ ನೋಡ್ಬೇಕಾವಿನ ಅದೇ ಶ್ರೇಷ್ಠ ಅಂತ ಅದಕ್ಕ ಹೋಗಲೇಬಾರದು. ಅದು ಏನಾದ್ರೂ ಆದ್ರೂ ಕೂಡ ತಮ್ಮ ಸ್ವಸ್ವರೂಪವನ್ನ ಏಕಾಂತವನ್ನ ಭಂಗ ಕೊಡಲೇಬಾರದು. ಅಂದ್ರ ಏಕಾಂತದಿಂದ ಹೊರಗೆ ಹೋಗ್ಲೇಬಾರದು. ವ್ಯವಹಾರದಲ್ಲಿ ಅಸ್ತವ್ಯಸ್ತತೆ ಮಾಡಬಾರದು. ನಾವೇನೇ ಹೊರಗೆ ಏನಾರ ವ್ಯವಹಾರ ಮಾಡ್ತೇವೆ ಅನ್ನೋದಾದ್ರ ಈ ಪ್ರಪಂಚದೊಳಗ್ ಬಂದಾಗ ವ್ಯವಹಾರ ಇದ್ದೇ ಇರ್ತಾವ. ಆದ್ರ ಯಾವುದೇ ವ್ಯವಹಾರದಲ್ಲಿ ಕೂಡ ಅಸ್ತವ್ಯಸ್ತತೆಯನ್ನ ಮಾಡ್ಕೋಬಾರದು. ಯಾಕಂದ್ರ ನಾವು ಅಸ್ತವ್ಯವಸ್ಥೆ ಕೆಡಿಸ್ಕೊಂಡ್ವಿ ಅಂದ್ರ ಅದರಿಂದ ನಾವು ದುಃಖವನ್ನ ಅನುಭವಿಸ್ಬೇಕಾಗ್ತದ, ಮನಸ್ಸಿನ ಶಾಂತಿಯನ್ನ ಕಳ್ಕೋಬೇಕಾಗ್ತದ. ಆ ಮನಶಾಂತಿ ನಮ್ಮೊಳಗ ನಾವು ಕಳ್ಕಂತೀವಿ ಅಂದ್ರ ನಮ್ಮ ಅಧ್ಯಾತ್ಮ ಸಾಧನೆಗೆ, ತನ್ನ ಸ್ವಸ್ವರೂಪದಲ್ಲಿ ಉಳಿಯೋದಕ್ಕೆ ಅದು ಧಕ್ಕೆ ಪಡ್ತತಿ. ಆದ್ರಿಂದ ಹೊರಗಿನ ವ್ಯವಹಾರವನ್ನು ಕೂಡ ನಾವು ಸುಸೂತ್ರವಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಆದರೆ ತನ್ನ ಸರಳ ಜೀವನಕ್ಕೆ ಜನಲಜ್ಜೆ ಹಿಡಿಯತಕ್ಕದ್ದಲ್ಲ. ಒಂದು ಸರಳವಾದ ಒಂದು ಸಣ್ಣ ಜೀವನ ಮಾಡಕ್ಕೋಸ್ಕರ ಇನ್ನೊಂದು ನಾವೇನಾದ್ರೂ ಸುಳ್ಳು ಹೇಳೋದು, ಮೋಸ ಮಾಡೋದು, ಡಕಾವಿ ಮಾಡೋದು, ಕಳ್ತನ ಮಾಡೋದು ಎಲ್ಲ ಮಾಡ್ತಾವಲ್ಲ, ಇಂಥ ಕಾರ್ಯಗಳು ಮಾಡಕ್ಕೆ ಹೋಗ್ಬಾರದು. ಇಲ್ಲಿ ಏನ್ ಬೇಕಾಗಿದೆ ಅಂದ್ರ ಎಲ್ಲದಕ್ಕಿಂತ ಏನ ಖರ್ಚಿಲ್ದಂಗ ಬದುಕಾಕ ಅಮೂಲ್ಯವಾಗಿದ್ದ ಯಾವ್ದು ಗಾಳಿ ಸಿಗ್ತತಿ. ಅದಕ್ಕಿಂತ ಸ್ವಲ್ಪ ಕಷ್ಟಪಟ್ರ ನೀರ್ ಸಿಗ್ತತಿ, ಅದಕ್ಕಿಂತ ಸ್ವಲ್ಪ ಕಷ್ಟಪಟ್ರ ಅನ್ನ ಸಿಗ್ತತಿ. ಇಷ್ಟು ಸಾಕಾಗೈತಿ, ಇನ್ ಬೇರೆ ಏನು ಬೇಕಾಗಿಲ್ಲ. ಇಷ್ಟು ದೊರೀತು ಅಂದ್ರ ಆಧ್ಯಾತ್ಮಿಕ ಸಾಧನೆಗೆ ಏನೂ ತೊಂದ್ರಿಲ್ಲ. ನಾವ್ ಇದನ್ನ ಬಿಟ್ಟು ಇದಕ್ಕಿಂತ ಮೇಲೆ ಇನ್ನೂ ಅದು ಬೇಕು, ಪಲ್ಲಂಗದ ಮೇಲೆ ಮಕ್ಕಬೇಕು, ಮಂಚದ ಮೇಲೆ ಮಕ್ಕಬೇಕು, ರತ್ನ ಖಚಿತ ಹಾಸಿಗೆ ಬೇಕು, ಹುಲಿ ಚರ್ಮ ಬೇಕು, ಮಠ ಬೇಕು, ಮಂದಿರ್ ಬೇಕು ಅಂತ ಏನೆಲ್ಲ ಓದಿವಂದ್ರ ಅದು ಬಂಧನ ಆಗ್ತದೆ. ಅದು ಸ್ವಸ್ವರೂಪವನ್ನ ಮರೆಸಿ ಅದು ಹೊರ ಕರ್ಕೊಂಡು ಹೋಗ್ತದೆ. ಆದ್ರಿಂದ ಎಂತ ಸನ್ನಿವೇಶ ಬಂದ್ರು ಕೂಡ ತನ್ನ ಸ್ವರೂಪವನ್ನ ಬಿಡಬಾರದು, ಸರಳ ಜೀವನದೊಳಗೆ ಇರಬೇಕು. ಅವನು ಎಲ್ಲಿಯೂ ಎಂದಿಗೂ ಆಸಕ್ತನಾಗಬಾರದು. ಅವನು ಎಂದೆಂದು ಯಾವುದೇ ವಿಚಾರದಲ್ಲಾಗ್ಲಿ, ಯಾವುದೇ ವಸ್ತುಗಳ ಮೇಲಾಗ್ಲಿ, ಅಥವಾ ಯಾವುದೇ ವ್ಯಕ್ತಿಯ ಮೇಲಾಗಿರ್ಲಿ ಅವನ ಆಸಕ್ತನಾಗಬಾರದು. ವಿರಕ್ತನ ತನ್ನ ಸಂಪ್ರದಾಯ ಪದ್ಧತಿಯನ್ನು ಹಿಡಿಯಬಾರದು. ವಿರಕ್ತನಾಗಿರ್ತಕ್ಕಂಥವನು ತನ್ನ ಸಂಪ್ರದಾಯ ಏನೈತಂದ್ರ ಪರಧನ, ಪರಸ್ತ್ರೀ, ಪರದ್ರವ್ಯಂಗೆರಗದಿಪ್ಪುದೇ ಬಾಳು, ಉಳಿದಿದ್ದೆಲ್ಲ ಲೋಕದ ಗೋಳಲ್ಲವೇ ಹೇಳು ಅಂತೇಳಿ ಒಬ್ರು ವಚನ ಹೇಳ್ತಾರ. ಇಲ್ಲಿ ಯಾವ್ದಪ್ಪ ಗೋಳಂದ್ರ ಪರಧನ, ಪರಸ್ತ್ರೀ, ಪರದ್ರವ್ಯಂಗೆರಗುವುದೇ ಗೋಳು. ಅದೇ ದುಃಖ ತಂದು ಕೊಡ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಬಿಟ್ಟಿದ್ವಿ ಅಂದ್ರ ಅದೇ ಪರಿಪೂರ್ಣ ಸ್ವರೂಪ, ಅದೇ ಆನಂದ ಸ್ವರೂಪ. ಆದ್ರಿಂದ ಯಾವುದೇ ಕಾರಣ ಕೂಡ ನಮ್ಮ ಈ ಶರಣ ಸಂಪ್ರದಾಯ ಏನೈತಲ್ಲ, ವಿರಕ್ತಿ, ಜ್ಞಾನ, ವೈರಾಗ್ಯದಿಂದ ಎಂದು ವಿಚಲಿತನಾಗಲೇಬಾರದು. ಆದರೂ ಅದರ ಕಾರ್ಯಗಳನ್ನು ಮುರಿದು ಬಾರದು. ಹಾಗೂ ಮುಖ್ಯವಾಗಿ ಜ್ಞಾನ ಮಾರ್ಗವನ್ನು ಬಿಡತಕ್ಕದ್ದಲ್ಲ. ಅಂದ್ರ ನಾವು ಸಂಪ್ರದಾಯದೊಳಗೆ ಹೆಂಗಿರ್ತಾವೋ, ನಮ್ ಪರಿಸರ ಹೆಂಗಿರ್ತತೋ, ನಾವ್ ಹೆಂಗಿರ್ತಾವ ಹಂಗಿರ್ಬೇಕು. ಅವನ್ ಮುರಿದಾಕಿ ಅಥವಾ ಅವನ್ ಕೆಡಿಸಿ ನಾನು ಇನ್ನೊಂದ್ ಇರ್ತಾನೆ ಹಂಗ ಮಾಡ್ತಾನೆ ಅಂದ್ರ ಅದು ತಪ್ಪಾಗ್ತದ. ಈ ಸಮಾಜದೊಳಗ ನಾವ್ ಅದಾವಿ ಅಂದ್ರ, ಈ 4 ಜನಗಳ ಮಧ್ಯೆ ಎದಾವಿ ಅಂದ್ರ ಇವ್ರದ್ದಂಗ ಅನ್ಬೇಕಾಗೈತಿ. ನಮ್ಮ ಸ್ವಸ್ವರೂಪದೊಳಗ ಉಳಿಬೇಕಾಗ್ತದ. ಮುಖ್ಯವಾಗಿ ಜ್ಞಾನ ಮಾರ್ಗವನ್ನ ಬಿಡತಕ್ಕದ್ದಲ್ಲ. ಇನ್ ಹೊರಗೆ ಯಾರಂತ ಹೆಂಗಾರ ಇರು, ಅವ್ರ ಹೆಂಗಿರ್ತಾರ ಹಂಗ ಅನ್ನೋ ಮಾಡು. ಯಾವ್ದಕ್ಕ ಅವ್ರ ಮನಕ್ ನೋವಾಗಬಾರ್ದು. ಅವ್ರ ಮನಕ್ ನೋವಾದ್ರ ನಮ್ ಮನಕ್ ನೋವಾದಂಗ ಆಕತ್ತಲ್ಲ. ಅವ್ರ ಕರ್ಮಾನುಸಾರವಾಗಿದಾರ, ಅವ್ರ ಕರ್ಮಕ್ಕ ನಾನ್ಯಾರ ಹೊಣೆ ಅನ್ನೋ ಭಾವದೊಳಗೆ ತಿಳಿದು ಅವ್ರ ಕರ್ಮ ಏನೈತ ಅದಂಗಾಗ್ಲಿ ಬಿಡಪ್ಪ ಅನ್ಕಂತ ನಾನು ಮಾತ್ರ ಜ್ಞಾನ ಸ್ವರೂಪದಲ್ಲಿ ಉಳಿಯಬೇಕು. ಯಾವುದೇ ಕಾರಣಕ್ಕ ಜ್ಞಾನವನ್ನ
ಬಿಡತಕ್ಕದ್ದಲ್ಲ. ಇನ್ನು ಕರ್ಮ ಮಾರ್ಗವಾದರೂ ಬಿಟ್ಟು ಬಿಡಬಾರದು. ಈ ಏನಾದ್ರೂ ನಮ್ ಪಾಲಿನ ಕರ್ಮಗಳು ಅದಾವಂದ್ರ ಅವ್ ಏನ್ ಕರ್ಮ ಆಗಿರ್ಬೇಕಂದ್ರ ಸಮಾಜದ ತನ್ನ ಸುತ್ತಮುತ್ತಿನ ಪರಿಸರದ ಆ ಉದ್ಧಾರಕ್ಕೋಸ್ಕರ, ಮುಮುಕ್ಷಿಗಳ ಉದ್ಧಾರಕ್ಕೋಸ್ಕರ, ಆ ಲೋಕೋದ್ಧಾರಕ್ಕೋಸ್ಕರ ಜ್ಞಾನವನ್ನ ತಿಳಿಸೋ ಕಾರ್ಯವನ್ನ ಮಾಡ್ಬೇಕು. ಅದನ್ನ ಯಾವಾಗ್ಲೂ ಬಿಟ್ಟು ಬಿಡಬಾರದು. ಯಾಕಂದ್ರ ಆ ಮರ ಯಾವಾಗ್ಲೂ ಇನ್ನೊಬ್ರಿಗೆ ನೆರಳು ಕೊಡೋದಾಗಿರ್ತದಲ್ಲ, ಹಂಗ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಜಗತ್ತಿನ ಎಲ್ಲಾ ಮುಮುಕ್ಷಗಳಿಗೂ ಕೂಡ ಒಂದು ದೊಡ್ಡ ಮರ ಇದ್ದಂತೆ. ಯಾಕಂದ್ರ ಅವ್ರ ಇರ್ತಕ್ಕಂಥ ಎಲ್ಲದ ಅನುಭವದ ನುಡಿಗಳನ್ನ ಕೇಳ್ತಾ ಕೇಳ್ತಾ ಎಲ್ಲರೂ ಬದಲಾಗುವಂತ ಕಾರ್ಯವನ್ನ ಮಾಡ್ಬೇಕಾಗ್ತದೆ. ಆದ್ರಿಂದ ಅವನು ಈ ಕಾರ್ಯವನ್ನ ಬಿಟ್ಟು ಬಿಡಬಾರದು. ಅದರಂತೆ ವೈರಾಗ್ಯ ಮುರಿಯದಂತೆ ನೋಡಿಕೊಳ್ಳಬೇಕು. ಸಾಧನಾ ಭಜನೆಯನ್ನು ಸಹ ಎಂದಿಗೂ ಖಂಡಿತಗೊಳಿಸಬಾರದು. ಅವನ್ ಹೆಂಗಿರ್ಬೇಕಂದ್ರ ವೈರಾಗ್ಯವನ್ನ ಯಾವ ಕಾರಣಕ್ಕೂ ಯಾರ ಅಂಬಾರಿ ಕೊಡ್ತಾನೆ ಅನ್ಲಿ, ಇನ್ನೊಂದ್ ಏನಾರ ಕೊಡ್ತಾನೆ ಅನ್ಲಿ, ಅವ್ರು ಏನ್ ಕೊಡ್ತಾರಂದ್ರು ಕೂಡ ಅದಕ್ಕೆ ನಾವು ಶರಣಾಗಿ ಅಥವಾ ಅದಕ್ಕೆ ದಾಸನಾಗಿ ನಮ್ಮ ಮೂಲ ಸ್ವರೂಪವನ್ನ ಎಂದೆಂದಿಗೂ ಕಳ್ಕಬಾರದು. ಯಾವಾಗ್ಲೂ ಸಾಧನಾ ಭಜನೆಯನ್ನ ಸಹ ಎಂದಿಗೂ ಖಂಡಿತಗೊಳಿಸಲೇಬಾರದು. ಈ ನಾವೇನು ತಮ್ಮ ಸ್ವಸ್ವರೂಪವನ್ನ ತಿಳಿಯಕ್ ಹೊರಟದವಲ್ಲ, ಈ ಶ್ರವಣ ಮಾಡೋದಾಗ್ಲಿ, ಮನನ ಮಾಡೋದಾಗ್ಲಿ, ಅಥವಾ ಇನ್ನೊಂದು ಯಾವುದೇ ಕಾರ್ಯವನ್ನ ನಾವು ಮಾಡ್ತೇವೆ ಅನ್ನೋದ್ರನ್ನ ಅದನ್ನ ನಿಲ್ಲಿಸಬಾರದು. ಅದನ್ನ ಖಂಡಿತಗೊಳಿಸಬಾರದು. ಅಂದ್ರೆ ಅದನ್ನ ನಿಲ್ಲಿಸಬಾರದು, ಅದಕ್ಕೆ ಬಂಧನವನ್ನ ತಗೋಬಾರದು. ಅದು ಯಾವಾಗ್ಲೂ ನಡೀತಾನೆ ಇರ್ಬೇಕು. ಅದಕ್ಕ ಧಕ್ಕೆ ಅನ್ನೋದು ಬರಬಾರದು. ಯಾವಾಗ್ಲೂ ಆ ಸ್ವರೂಪದೊಳಗ ಉಳಿಬೇಕು. ತಾನ ಆ ಸ್ವರೂಪದೊಳಗ ಉಳಿದು ಇತರರಿಗೂ ಕೂಡ ಆ ಸ್ವರೂಪದಲ್ಲಿ ಉಳಿಯುವಂತೆ ತಿಳಿಸ್ಬೇಕು ಅನ್ನೋ ಮಾತು ಹೇಳ್ತದೆ. ಸಮಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಉಳಿದ ಭಾಗ ನಾಳೆ ನೋಡೋಣರಪ್ಪ. ಶರಣೋ ಶರಣ.